ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, Mahindra shares fall 6.6% today. Mahindra ಶೇರ್ ಟಾಪ್ ನಿಫ್ಟಿ 50 ಲೂಸರ್ ಆಗಿತ್ತು. ಇವತ್ತು 6.6% ಬಿತ್ತು. ಯಾಕಂದರೆ ಅವರ ಬೆಸ್ಟ್ ಸೆಲ್ಲಿಂಗ್ SUVಸಲ್ಲಿ ಅವರು ಪ್ರೈಸ್ ಕಟ್ ಮಾಡಿದ್ದಾರೆ. ಡಿಮಾಂಡ್ ಸ್ವಲ್ಪ ಲೋ ಇದೆ ಅಂತ ಅವರು ಪ್ರೈಸ್ ಕಟ್ ಮಾಡಿದರೆ ಸ್ವಲ್ಪ ಜನ ಜಾಸ್ತಿ ಪರ್ಚೇಸ್ ಮಾಡ್ಬೋದು ಅಂತ ಒಂದು ಉದ್ದೇಶದಿಂದ. ಹಾಗೂ 2 ಲಕ್ಷವರೆಗೂ ಕಮ್ಮಿ ಆಗಿದೆ. XUV 700 ಮಾಡಲಲ್ಲಿ 19.49 ಲ್ಯಾಕ್ಸ್ ಆಗಿದೆ. ಅದರ ಮುಂಚೆ 21.4 ಲ್ಯಾಕ್ಸ್ ಆಗಿತ್ತು. ಈ ಪರ್ಟಿಕ್ಯುಲರ್ ಪ್ರೈಸಿಂಗ್ 4 ತಿಂಗಳಿಗಿರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಲಾಸ್ಟ್ 1 ಇಯರಲ್ಲಿ ಮಹೀಂದ್ರ 80% ಮೇಲೋಗಿದೆ ಶೇರ್ಸು. ಹಾಗೂ ಅದಕ್ಕೋಸ್ಕರ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕಾರಣದಿಂದನೂ ಇವತ್ತು ಸ್ವಲ್ಪ ಬಿದ್ದಿದೆ. ನ್ಯೂಸ್ ನಂಬರ್ 2, ಏಷ್ಯನ್ ಪೇಂಟ್ ಬರ್ಜರ್ ಅಪ್ ಮೋರ್ ದೆನ್ 2%. ರಿಪೋರ್ಟ್ಸ್ ಪ್ರಕಾರ ಏಷ್ಯನ್ ಪೇಂಟ್ಸು ಆಲ್ಮೋಸ್ಟ್ 1% ವರೆಗೂ ಅವರ ಪೇಂಟ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ. ಬೇರೆ ಪೇಂಟ್ ಕಂಪ್ನೀಸು ಅವರ ಪ್ರೈಸನ್ನು ಜಾಸ್ತಿ ಮಾಡೋ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೋಸ್ಕರನೇ ಏಷ್ಯನ್ ಪೇಂಟ್ಸು, ಬರ್ಜರ್ ಪೇಂಟ್ಸ್, ಕನ್ಸರ್ನ್ ಅರೋಲೈಕ್ ಅವರೆಲ್ಲ ಶೇರ್ ಪ್ರೈಸಸ್ಸು 2-3% ಮೇಲೋಯ್ತು ಇವತ್ತು. ಮಾರ್ಕೆಟ್ ಸ್ವಲ್ಪ ವೀಕ್ ಆಗಿದ್ರು ಪೇಂಟ್ ಕಂಪ್ನೀಸ್ ರ್ಯಾಲಿ ಆಗಿದ್ದು ಈ ಒಂದು ರೀಸನ್ನಿಂದನೇ. ನ್ಯೂಸ್ ನಂಬರ್ 3, ಇನ್ಶೂರೆನ್ಸ್ ಸ್ಟಾಕ್ಸ್ ಅಪ್ ಡ್ಯೂ ಟು ಪ್ರೀಮಿಯಂ ಹೈಕ್. ಮೇಜರ್ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ HDFC ಲೈಫು, ಮ್ಯಾಕ್ಸ್ ಲೈಫು, ಬಜಾಜ್ ಅಲಯನ್ಸು, ಟಾಟಾ AIA ಇನ್ಶೂರೆನ್ಸು ಇವರೆಲ್ಲನೂ ಅವರ ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸು ಪ್ರೀಮಿಯಂ ಜಾಸ್ತಿ ಮಾಡಿದ್ದಾರೆ. ಹಾಗೂ ಬೇರೆ ಕಂಪ್ನೀಸು ಜಾಸ್ತಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸುಮಾರು ಕಂಪ್ನೀಸ್ ಅವರ ಪ್ರೀಮಿಯಮು 5-10% ಹೈಕ್ ಮಾಡಿದ್ದಾರೆ. HDFC ಲೈಫ್ ಶೇರ್ಸು 1.3% ಅಪ್ಪು, LICನೂ 1.3% ಅಪ್ಪು, ICICI ಪ್ರೊಡೆನ್ಷಿಯಲ್ 2.3% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 2.1% ಅಪ್ ಆಗಿತ್ತು ಇವತ್ತು. ನ್ಯೂಸ್ ನಂಬರ್ 4, ಡೈವೆಸ್ಟ್ಮೆಂಟ್ ಡಿವಿಡೆಂಡ್ ಟಾರ್ಗೆಟ್ಸ್ ಫಾರ್ ಫೈನಾನ್ಷಿಯಲ್ ಇಯರ್ 2024-25. ಗೌರ್ಮೆಂಟ್ದು ಟಾರ್ಗೆಟ್ ಡೈವೆಸ್ಟ್ಮೆಂಟ್ ಅಂದರೆ ಅವರು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸಲ್ಲಿ ಅವರು ಸ್ಟೇಕ್ ಸೇಲ್ ಮಾಡಿದ್ದು. ಹಾಗೂ ಡಿವಿಡೆಂಡ್ಸು ಅದರಿಂದ 1 ಲಕ್ಷ ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಫೈನಾನ್ಷಿಯಲ್ ಇಯರಲ್ಲಿ. 50,000 ಕ್ರೋರ್ಸು ಡೈವೆಸ್ಟ್ಮೆಂಟಿಂದ ಬರುತ್ತೆ, 48,000 ಕ್ರೋರ್ಸ್ ಅಪ್ರಾಕ್ಸಿಮೇಟ್ಲಿ ಡಿವಿಡೆಂಡ್ ಮುಖಾಂತರ ಬರ್ತದೆ ನಾನ್ ಫೈನಾನ್ಷಿಯಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಸಿಂದ. ಹಾಗೂ ಲಾಸ್ಟ್ ಇಯರು 2023-24 ಫೈನಾನ್ಷಿಯಲ್ ಇಯರಲ್ಲಿ 63,749 ಕ್ರೋರ್ಸು ಡಿವಿಡೆಂಡ್ ಸಿಕ್ಕಿತ್ತು ಗೌರ್ಮೆಂಟಿಗೆ ಅವರ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಸಿಂದ. ಈ ವರ್ಷ ಆಲ್ರೆಡಿ ಡಿವಿಡೆಂಡ್ಸು 4,918 ಸಿಕ್ಕಿದೆ ಗೌರ್ಮೆಂಟಿಗೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಿಯಾ ರಷ್ಯಾ ಒಂದು ಪ್ಲೆಡ್ಜ್ ಜಾಯಿಂಟಾಗಿ ತೊಗೊಂಡಿದ್ದಾರೆ. ನಾವು 2030 ಅಷ್ಟರೊಳಗೆ $100 ಬಿಲಿಯನ್ ಅಥವಾ 8.35 ಲ್ಯಾಕ್ ಕ್ರೋರ್ಸು ನಾವು ನಮ್ಮ ಮಧ್ಯದಲ್ಲಿ ಟ್ರೇಡಿಂಗ್ ಮಾಡ್ತೀವಿ, ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಅಂತ. ಹಾಗೂ ಸುಮಾರು ಸೆಕ್ಟರ್ಸಲ್ಲಿ ಕೋಆಪ್ರೇಷನ್ ಕೊಡ್ತಾರೆ ಅಂತ ಡಿಸೈಡ್ ಮಾಡಿದ್ದಾರೆ. ಎನರ್ಜಿ, ಅಗ್ರಿಕಲ್ಚರ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಪರ್ಟಿಕ್ಯುಲರ್ ಆಗಿ. HDFC ಬ್ಯಾಂಕ್ ಶೇರ್ಸ್ ಇವತ್ತು 0.6% ಕೆಳಗೆ ಬಿತ್ತು. ಯಾಕಂದರೆ ಗ್ಲೋಬಲ್ ಬ್ರೋಕರೇಜ್ ಕಂಪ್ನಿ ಬ್ಯಾಂಕ್ ಆಫ್ ಅಮೆರಿಕಾ ಡೌನ್ಗ್ರೇಡ್ ಮಾಡಿದ್ದಾರೆ ಸ್ಟಾಕನ್ನು, ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ ಫ್ರಮ್ ಬೈ ರೇಟಿಂಗ್. ಹಾಗೂ ಟಾರ್ಗೆಟ್ ಪ್ರೈಸು ಕಮ್ಮಿ ಮಾಡಿದ್ದಾರೆ, 1,850ಇಂದ 1,830 ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 190 ಪಾಯಿಂಟ್ ಡೌನು, 24,324 ಕ್ಲೋಸ್ ಆಯಿತು. ಸೆನ್ಸೆಕ್ಸು 427 ಪಾಯಿಂಟ್ಸ್ ಡೌನು, 79,925 ಕ್ಲೋಸ್ ಆಯಿತು. ಇವತ್ತು ಒಂದು ಹೊಸ ಹೈ ಬಂದಿತ್ತು 24,461, ಆದರೆ ಆ್ಯಕ್ಚುಲಿ ತುಂಬ ಬಿದ್ದಿತ್ತು. ಬಿಗಿನಿಂಗ್ ಆಫ್ ದ ಡೇ ಅಲ್ಲಿ ಆಲ್ಮೋಸ್ಟ್ 1% ಡೌನ್ ಇತ್ತು ಅರೌಂಡ್ 10:30, 11 o'clock. ಆದರೆ ಮತ್ತೆ ರಿಕವರ್ ಆಗಿ ಸ್ವಲ್ಪ ಡೌನ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಏಷ್ಯನ್ ಪೇಂಟ್ಸ್ 3.15% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 2.23% ಅಪ್ಪು, ಡಿವಿಸ್ ಲ್ಯಾಬ್ಸ್ 1.87% ಅಪ್ಪು. ಟಾಪ್ ಲೂಸರ್ಸು ಮಹೀಂದ್ರ 6.61% ಡೌನು, ಟಾಟಾ ಸ್ಟೀಲ್ 2.22% ಡೌನು, ಹಿಂಡಾಲ್ಕೋ 1.93% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು IRFC 4.01% ಅಪ್ಪು, REC 2.93% ಅಪ್ಪು, ಬರ್ಜರ್ ಪೇಂಟ್ಸ್ 2.42% ಅಪ್ಪು. ಟಾಪ್ ಲೂಸರ್ಸು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 2.59% ಡೌನು, ಇನ್ಫೋ ಎಡ್ಜ್ 2.35% ಡೌನು, ಬ್ಯಾಂಕ್ ಆಫ್ ಬರೋಡಾ 1.97% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 694 ಸ್ಟಾಕು, ಕಮ್ಮಿ ಆಗಿದ್ದು 1,640. ಸೊ 30% ಮಾತ್ರ ಅಪ್ ಇವತ್ತು, 70% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಿನ್ನೆ 314 ಕೋಟಿ ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,416 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,320 per gram,
Silver 94.5 per gram. Point number 7, today's rupee value. $1 83.53 rupees, €1 90.38 rupees. Point number 8, stocks near 52-week high. Dr. Reddy's Lab 6,604 52-week high, closing 6,593. Maruti Suzuki 13,300 52-week high, closing 12,773. ICICI Bank 1,253 52-week high, closing 1,243. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಇವತ್ತು ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.3% ಡೌನು, ಜಪಾನ್ 0.6% ಅಪ್ಪು, ಜರ್ಮನಿ 0.74% ಅಪ್ಪು, ಫ್ರಾನ್ಸ್ 0.83% ಅಪ್ಪು, UK 0.57% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.14% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.